ಅವನು ನನಗೆಲ್ಲ ಫೋನ್ ಮಾಡಿ ಮಾತಾಡಲ್ಲ ಆದ್ಮೇಲೆ ಬಿಡು ಸೋಮಣ್ಣ ಸಪೋರ್ಟ್ ದವ್ರೆ ಅನ್ಬಿಟ್ಟು ಆ ಆಟೋ ಗ್ಲಾಸ್ ಅನ್ನ ಒಡೆದು ಪುಡಿ ಪುಡಿ ಮಾಡಿದಾನೆ. ಯಾರೆಲ್ಲ ಎಲೆಕ್ಟ್ರಿಕಲ್ ಆಟೋಗಳನ್ನ ತಗೊಂಡಿದ್ದಾರೆ ಆ ಎಲ್ಲಾ ತಗೊಂಡಿರುವಂತ ಎಲೆಕ್ಟ್ರಿಕಲ್ ಆಟೋಗಳು ಎಲ್ಲಾರ್ಗೂ ಕೂಡ ನಾನು ಅಪ್ರೋಚ್ ಮಾಡ್ತೀನಿ, ನೀವು ಎಲ್ಲರೂ ಕೂಡ ಪರ್ಮಿಟ್ ತಗೊಳ್ಬೇಕು ಅನ್ನೋ ರೀತಿಯ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರುವಂತದ್ದು ಕೂಡ ಇದೆ. ಆದ್ರೆ ಇವತ್ತವರೆಗೂ ರಾಮಲಿಂಗಾರೆಡ್ಡಿ ಅವರು ಯಾರಿಗೂ ಅಪ್ರೋಚ್ ಮಾಡಿಲ್ಲ. ಈಗ ನಮ್ಮ ಯಾತ್ರಿಗಳು ಏನೋ ಚಾಲಕರು ಪರವಾಗಿಲ್ಲ ಅಂತ ಹೇಳ್ತಾರಲ್ಲ, ಅದೇನಾಯ್ತು, ಏನ್ ವಿಚಾರ ಸರ್? ಈಗ ನಮ್ಮ ಯಾತ್ರಿ ಅನ್ನೋ ಸಂಸ್ಥೆ ಬಂದು ಏನ್ ಮಾಡಿದೆ, ಮೊನ್ನೆ ಒಬ್ಬ ಆಟೋ ಚಾಲಕನ DL ನ ಕಿತ್ಕೊಂಡಿದೆ ಅನ್ನೋ ರೀತಿಯಲ್ಲಿ ಒಬ್ರು ಚಾಲಕರು ನನಗೆ ಫೋನ್ ಮಾಡಿ ಮಾತಾಡ್ತಾರೆ. ನಾನು ನೆಕ್ಸ್ಟ್ ಅದನ್ನ ಮತ್ತೆ ಫಾಲೋ ಅಪ್ ಹೋದಾಗ ನನಗೇನ್ ಅನ್ನಿಸ್ತು ಅಂದ್ರೆ, FLY ಫ್ಲೇ ಅಂತ ಹೇಳಿ ಕರೆಯುತ್ತೆ ಅಂತದೊಂದು ಹಬ್ ಇದೆ. ಆ ಹಬ್ಬು ಬಂದು ಯಾರೋ ಒಬ್ಬ ಫ್ಲೀಟ್ ಅನ್ನ ನಡೆಸ್ತಿರೋಂತ ಒಬ್ಬ ವ್ಯಕ್ತಿ, ಆ ನಡೆಸ್ತಿರುವಂತ ವ್ಯಕ್ತಿ ಬಳಿ ಆಟೋಗಳಿದಾವೆ, ಅದು ಬಲ್ಕ್ ಆಗಿ ಆಟೋಗಳಿದಾವೆ, ಎಲೆಕ್ಟ್ರಿಕಲ್ ಆಟೋಗಳು. ಅದೇ ರೀತಿ ಗೂಡ್ಸ್ ಗಾಡಿಗಳು ಕೂಡ ಇದಾವೆ. ಈ ಎಲೆಕ್ಟ್ರಿಕಲ್ ಆಟೋನ ಮತ್ತೆ ಗೂಡ್ಸ್ ಗಾಡಿನ ಇದೆರಡನ್ನೂ ಕೂಡ ಈ ನಮ್ಮ ಗೂಡ್ಸ್ ಗಾಡಿಗಳನ್ನ ಪೋರ್ಟರ್ಗೆ ಅಟ್ಯಾಚ್ ಮಾಡ್ಕೊಂಡು ಡ್ರೈವರ್ಗಳಿಗೆ ನೀವು ಡೈಲಿ ನಮ್ಗೆ ಇಷ್ಟು ಕೊಡಿ ಅನ್ನೋ ರೀತಿಯಲ್ಲಿ ಈ ಒಂದು ಫ್ಲೀಟ್ ನ ನಡೆಸ್ತಿರುವಂತ ವ್ಯಕ್ತಿಗಳು ಹಣನ ಹಾಕಿಸ್ಕೊಳ್ತಿದ್ದಾರೆ. ಮತ್ತೆ ಇಲ್ಲಿ ರ್ಯಾಪಿಡೋಗೆ ಮತ್ತೆ ನಮ್ಮ ಯಾತ್ರಿಗೆ ಆಟೋಗಳನ್ನ ಕೊಟ್ಟು, ಎಲೆಕ್ಟ್ರಿಕಲ್ ಆಟೋಗಳನ್ನ ಕೊಟ್ಟು ಡ್ರೈವರ್ಗಳನ್ನ ನಮ್ಗೆ ಡೈಲಿ 700 ರೂಪಾಯಿ ಕಟ್ಟಬೇಕು ಅನ್ನೋ ರೀತಿಲೂ ಕೂಡ ಹಣ ಕಟ್ಟಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ರ್ಯಾಪಿಡೋ ಮತ್ತೆ ನಮ್ಮ ಯಾತ್ರಿ ಅನ್ನೋ ಸಂಸ್ಥೆಗಳು ಓನರ್ ಕಮ್ ಡ್ರೈವರ್ಗಳನ್ನ ಅಟ್ಯಾಚ್ ಮಾಡ್ಕೊಳ್ಳೋದು ಸಾಲದೆ ಫ್ಲೀಟ್ ಕಂಪ್ನಿಗಳಲ್ಲೂ ಕೂಡ ಶಾಮೀಲಾಗಿದ್ದಾವೆ. ಇಲ್ಲಿ ಫ್ಲೀಟ್ ಕಂಪ್ನಿಯವ್ರು ಏನ್ ಮಾಡಿದ್ದಾರೆ, ನಮ್ಮ ಯಾತ್ರಿ ಅನ್ನೋ ಸಂಸ್ಥೆಯಲ್ಲಿ ಈ ಆಟೋನ ಅಟ್ಯಾಚ್ಮೆಂಟ್ ಮಾಡಿರೋದ್ರಿಂದ ಅಲ್ಲಿ ಅಟ್ಯಾಚ್ ಆಗಿರುವಂತ ಆಟೋ ಚಾಲಕ ನಮ್ಮ ಯಾತ್ರಿಯಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾನೆ. ಈ ಫ್ಲೀಟ್ ಅವರು ಮತ್ತೆ ನಮ್ಮ ಯಾತ್ರಿಯವರು ಈ ತರ ಎಲ್ಲ ದಂಧೆ ನಡೆಸ್ತಾ ಇದ್ದಾರೆ ಅಂತ ಆ ಡ್ರೈವರ್ ಗೊತ್ತಿಲ್ಲ. ಅವನೇನ್ ಅನ್ಕೊಂತಿದ್ದಾನೆ, ನಮ್ಮ ಯಾತ್ರಿಯಿಂದ ನನ್ನ ಡ್ಯೂಟಿ ಬರ್ತಾ ಇದೆ, ಇವರೆಲ್ಲ ನಮ್ಮ ಯಾತ್ರಿ ಟೀಮ್ ಅವರು, ನಮ್ಮ ಯಾತ್ರಿಯವರು ನನ್ನ DL ಕಿತ್ಕೊಂಡಿದ್ದಾರೆ ಅಂತ ಅವ್ನು ತಿಳ್ಕೊಂಡಿರೋದು. ಇಲ್ಲಿ ನೆಕ್ಸ್ಟ್ ನಾನು ಮಾತಾಡಾದ್ಮೇಲೆ ಇನ್ನೊಂದ್ ಕಾಲ್ ಮಾತಾಡಿದಾಗ ಈ ಫ್ಲೀಟ್ ಅಲ್ಲಿ ಯಾರ್ಯಾರಿದ್ದಾರೆ, ಈ ಫ್ಲೀಟ್ ಹೆಂಗ್ ನಡೀತಾ ಇದೆ ಅನ್ನೋ ಒಂದು ವಿಚಾರ ನನಗ್ ಗೊತ್ತಾಗುತ್ತೆ. ಆ ವಿಷಯನ ನಾನು ಎಲ್ಲೂ ಕೂಡ ತಿಳ್ಸಕ್ ಹೋಗಿರೋದಿಲ್ಲ. ಆಮೇಲೆ ಆ ಚಾಲಕನಿಗೆ DL ನ ಕೊಟ್ಬಿಡ್ತೀವಿ ಸರ್ ಅಂತಾನೆ ಹೇಳ್ತಾನೆ. ಮತ್ತೆ ಆ ಚಾಲಕ ಸುಮ್ನೆ ಏನು ಹಂಗೆ ಹೋಗಿಲ್ಲ, ಅವನು ನನಗೆಲ್ಲ ಫೋನ್ ಮಾಡಿ ಮಾತಾಡಲ್ಲ ಆದ್ಮೇಲೆ ಬಿಡು ಸೋಮಣ್ಣ ಸಪೋರ್ಟ್ ದವ್ರೆ ಅನ್ಬಿಟ್ಟು ಆ ಆಟೋ ಗ್ಲಾಸ್ ಅನ್ನ ಒಡೆದು ಪುಡಿ ಪುಡಿ ಮಾಡಿದಾನೆ. ಅದಾದ್ಮೇಲೆ ಅವನು ಅವ್ರ ಊರವ್ರಿಗೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಫ್ಲೀಟ್ ಅವ್ರು ಹೇಳಿದ್ಮೇಲೆ ಅವನು ಊರು ಬಂದು ಗಲಾಟೆ ಮಾಡ್ತಾರಲ್ಲ ಅಂತ ಎದುರ್ಕೊಂಡು ಹೋಗ್ಬಿಟ್ಟಿದಾನ ಅವನು. ಇವರು ನಾನ್ ಯಾವಾಗ ಇದನ್ನ ಮೂವ್ಮೆಂಟ್ ಮಾಡಿದೆ ಆಮೇಲೆ ಅವರು ಫ್ಲೀಟ್ ಅವರು ಸೋಮು ಸರ್ ಅವ್ರದ್ದು ಏನಿದೆ DL ನಾವು ಕೊಟ್ಟು ಕಳಿಸ್ತೀವಿ, ಅವ್ರನ್ನ ಕರ್ಕೊಂಡ್ ಬನ್ನಿ ಅನ್ನೋ ರೀತಿ ಹೇಳ್ತಾ ಇದಾರೆ. ಒಂದ್ ಕಡೆ ಅವನ ಚಾಲಕನ್ನು ಕೂಡ ಬೆದರಿಸುವಂತ ಕೆಲಸ ಮಾಡಿದ್ದಾರೆ, ಮತ್ತೆ DL ಕೂಡ ಕೊಡುವಂತ ಕೆಲಸನೂ ಕೂಡ ಮಾಡ್ತೀವಿ ಅಂತಾನು ಹೇಳಿದ್ದಾರೆ. ಆದ್ರೆ ಇಲ್ಲಿ ನಮ್ಮ ಯಾತ್ರಿ ಪಾತ್ರ ಯಾಕೆ ಬರ್ತಾ ಇದೆ ಅಂದ್ರೆ, ನಮ್ಮ ಯಾತ್ರಿ ಅವನು ಸ್ವಂತ ಫ್ಲೀಟ್ ಏನು ಮಹಿಳಾ ಸಬಲೀಕರಣ ಅನ್ನೋ ಹೆಸರಲ್ಲಿ ಕಮಿಷನರ್ ಅವ್ರನ್ನ ಬಳಸ್ಕೊಂಡು ಅವಂದೇ ಆದ ಒಂದು ಗಾಡಿಗಳನ್ನ ಬಿಡೋದ್ರ ಜೊತೆಗೆ ಈ ತರ ಫ್ಲೀಟ್ ಕಂಪ್ನಿಗಳಲ್ಲೂ ಕೂಡ ಅಕ್ರಮವಾಗಿ ನಮ್ಮ ಯಾತ್ರಿ ಅವನು ಸಂಪಾದನೆಗೆ ಇಳಿದಿದ್ದಾನೆ. ಹಾಗಾಗಿ ಈ ದಂಧೆ ನಡೀತಾ ಇದೆ ನಮ್ಮ ಯಾತ್ರೆಯಲ್ಲಿ. ಅಂದ್ರೆ ಬೆಂಗಳೂರಲ್ಲಿ ಆಟೋ ಓಡಿಸ್ಬೇಕು ಅಂದ್ರೆ ಪರ್ಮಿಟ್ ಇರಬೇಕು ಅಲ್ವಾ ಸರ್? ಮಸ್ಟ್ ಅಂಡ್ ಶುಡ್ ಪ್ರತಿಯೊಂದು ಆಟೋಗೂ ಕೂಡ ಪರ್ಮಿಟ್ ಇದ್ರೇನೆ ಅವನು ಗಾಡಿ ಓಡಿಸೋದು ಸಾಧ್ಯ. ಇಲ್ಲಿ ಏನಾಗಿದೆ, ಎಲೆಕ್ಟ್ರಿಕಲ್ ಅನ್ನೋ ಆಟೋಗಳನ್ನ ತಗೊಂಡ್ಬಂದು ಇದನ್ನ ಪರ್ಮಿಟ್ ಇಲ್ಲದೆ ಇರುವಂತ ರೀತಿಯಲ್ಲಿ ಪ್ರೋಸೆಸ್ ಮಾಡಿರೋದ್ರಿಂದ ಆಟೋ ಚಾಲಕರುಗಳು ಪರ್ಮಿಟ್ ಇಲ್ದೇ ಎಲೆಕ್ಟ್ರಿಕಲ್ ಆಟೋಗಳನ್ನ ತಗೊಳ್ಬಹುದು ಅನ್ನೋ ರೀತಿಲಿ ಇದೆ. ಇದೇ ಕಾಂಗ್ರೆಸ್ ಪಕ್ಷದ ಐವಾನ್ ಡಿಸೋಜಾ ಅಂತ ಹೇಳಿ ಮಂಗಳೂರು ಭಾಗದ ಒಬ್ರು ಸದಸ್ಯರು ಧ್ವನಿ ಎತ್ತಿದ್ರು, ಎಲೆಕ್ಟ್ರಿಕಲ್ ಆಟೋಗಳಿಗೂ ಕೂಡ ಪರ್ಮಿಟ್ ಕೊಡ್ಬೇಕು ಅಂತ. ಇದೇ ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಅಪ್ರೋಚ್ ಮಾಡ್ತೀನಿ ಕಂಪ್ನಿಗಳಿಗೆ, ಯಾರೆಲ್ಲ ಎಲೆಕ್ಟ್ರಿಕಲ್ ಆಟೋಗಳನ್ನ ತಗೊಂಡಿದ್ದಾರೆ ಆ ಎಲ್ಲಾ ತಗೊಂಡಿರುವಂತ ಎಲೆಕ್ಟ್ರಿಕಲ್ ಆಟೋಗಳು ಎಲ್ಲಾರ್ಗೂ ಕೂಡ ನಾನು ಅಪ್ರೋಚ್ ಮಾಡ್ತೀನಿ, ನೀವು ಎಲ್ಲರೂ ಕೂಡ ಪರ್ಮಿಟ್ ತಗೊಳ್ಬೇಕು ಅನ್ನೋ ರೀತಿಯ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರುವಂತದ್ದು ಕೂಡ ಇದೆ. ಆದ್ರೆ ಇವತ್ತವರೆಗೂ ರಾಮಲಿಂಗಾರೆಡ್ಡಿ ಅವರು ಯಾರಿಗೂ ಅಪ್ರೋಚ್ ಮಾಡಿಲ್ಲ, ಯಾವ ಎಲೆಕ್ಟ್ರಿಕಲ್ ಆಟೋಗಳಿಗೂ ಕೂಡ ಪರ್ಮಿಟ್ ಇಲ್ಲ. ಆ ಪರ್ಮಿಟ್ ಇಲ್ಲದೆ ಇರೋದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಕೆಲವೊಂದು ಸಂಸ್ಥೆಗಳು ಏನ್ ಮಾಡ್ತಾ ಇದಾವೆ, ಕೆಲವೊಬ್ಬೊಬ್ಬರನ್ನ ಪಾರ್ಟ್ನರ್ ಅಂತ ತಗೊಂಡು ಅವ್ರಗಳ ಥ್ರೂ ಯಾವ್ದೋ ಒಂದು XYZ ಅನ್ನೋ ಹೆಸರುಗಳಲ್ಲಿ ದಂಡಿಗಟ್ಲೆ ಆಟೋಗಳನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆ ಆಟೋಗಳಿಗೆ ಪರ್ಮಿಟ್ ಇಲ್ಲದೆ ಇರೋದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಇವರು ಬಲ್ಕ್ ಆಗಿ ಆಟೋಗಳನ್ನ RTO ದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಚಾಲಕರೇ ನೀವು ಬನ್ನಿ, ನೀವು DL ತಗೊಂಬನ್ನಿ ಸಾಕು, ನಿಮ್ಗೆ ತಿಂಗಳಿಗೆ 30,000 ಸಂಬಳ ಕೊಡ್ತೀವಿ ಅಂತ ಹೇಳಿ ಈ ರೀತಿಯಲ್ಲಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆನ ಕುಲಿಗೆಡ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆಕ್ಚುಲಿ ನಿಯಮ ಇರೋದೇನು, ಒಬ್ಬ ಆಟೋ ತಗೊಳ್ಳುವಂತ ಒಬ್ಬ ಆಟೋ ಚಾಲಕ ಮಸ್ಟ್ ಅಂಡ್ ಶುಡ್ ಅವನು ಪರ್ಮಿಟ್ ಇದ್ರೆ ಮಾತ್ರ ಅವನು ಪ್ರಯಾಣಿಕರು ಸೇವೆ ಕೊಡಬೇಕು ಅಂತ ಹೇಳಿರೋದು. ಇಲ್ಲಿ ಎಲೆಕ್ಟ್ರಿಕಲ್ ಆಟೋಗಳಿಗೆ ಪರ್ಮಿಟ್ ಇಲ್ಲ ಅನ್ನೋ ಒಂದು ವಿಚಾರನ ಇಟ್ಕೊಂಡು
ಇದೊಂದು ಕೆಟ್ಟು ಮಾಫಿಯಾನ ಸೃಷ್ಟಿ ಮಾಡ್ಕೊಂಡು ಅಮಾಯಕರುಗಳನ್ನ ಬಲಿ ಹೊಡೆಯುವಂತ ಕೆಲಸಗಳನ್ನ ಈ ಆಪ್ ಸಂಸ್ಥೆಗಳು ಕೆಲವೊಬ್ಬೊಬ್ರ ಜೊತೆ ಶಾಮೀಲಾಗಿ XYZ ಅನ್ನೋ ಕಂಪ್ನಿಗಳಿಂದ ಬಲ್ಕ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು RTO ಅಧಿಕಾರಿಗಳು ಕೂಡ ಇದ್ರಲ್ಲಿ ಶಾಮೀಲಾಗಿದ್ದಾರೆ. ರಿಜಿಸ್ಟ್ರೇಷನ್ ಏನೆಲ್ಲ ಆಟೋಗಳಾಗಿದಾವೆ ಅದನ್ನ ಯಾರೆಲ್ಲ RTOಗಳಲ್ಲಿ ರಿಜಿಸ್ಟ್ರೇಷನ್ ಆಗಿದಾವೆ ಆ ಎಲ್ಲಾ RTO ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಇಂಥ ವಿಚಾರನ ನಾವು ಕಮಿಷನರ್ ಅವ್ರ ಬಳಿ ಗಮನಕ್ಕೂ ತಗೊಂಡೋಗಿ ಕೊಟ್ಟರು ಕೂಡ ಕಮಿಷನರ್ ಅವರು ಕೂಡ ಇವ್ರ ಮೇಲೆ ಏನು ಆಕ್ಷನ್ ತಗೊಂತಾ ಇಲ್ಲ. ಅಲ್ಲಿಗೆ ನಾವು ಅರ್ಥ ಮಾಡ್ಕೊಳ್ತಿರೋದೇನು ಅಂದ್ರೆ ಇದರಲ್ಲಿ ಕಮಿಷನರ್ಗೂ ಕೂಡ ಪಾಲಿದೆ ಅನ್ನೋದು ನಮಗೂ ಕೂಡ ಕಾಣಿಸ್ತಾ ಇದೆ. ಇನ್ ಮುಂದಿನ ದಿನಗಳಲ್ಲಿ ಈಗೇನ್ ಆಟೋ ಓಡಿಸ್ತಾ ಇದಾರೆ ಅದ್ ಹೋಗ್ಬಿಟ್ಟು ಫುಲ್ ಕಂಪ್ನಿ ಆಟೋಗಳೇ ಬಿಡ್ಬೋದಾ? ಅಲ್ಲ, ಖಂಡಿತ ಇನ್ ಮುಂದೆ ಹೋಗ್ತಾ ಹೋಗ್ತಾ ಅದೇ ಕೆಲಸನೇ ಮಾಡೋದು. ಈಗ ಏನಾಗ್ತದೆ, ಓನರ್ ಕಮ್ ಡ್ರೈವರ್ಗಳನ್ನ ಈ ಆಪ್ ಸಂಸ್ಥೆಗಳು ಅಟ್ಯಾಚ್ಮೆಂಟ್ ಮಾಡ್ಕೊಂಡಿರ್ತವೆ. ಈ ಓನರ್ ಕಮ್ ಇವತ್ತೇನಾಗ್ಬಿಟ್ಟಿದೆ, ನೀವು ಬೇಕಾದ್ರೆ ಹೊರಗಡೆ ಆಟೋ ಚಾಲಕರುಗಳು ಕ್ಯಾಬ್ ಚಾಲಕರುಗಳು ಸಿಕ್ಕಿದ್ರೆ ಕೇಳಿ, ಅಣ್ಣ ನಿನ್ಗೆ ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರಿ ಇದಿಲ್ಲ ಅಂದ್ರೆ ನಿನ್ ಕೇಳಿ ಬದುಕಕ್ ಆಗುತ್ತೆ ಅಣ್ಣ ಅಂದ್ರೆ ಖಂಡಿತ ಆಗಲ್ಲ ಅಣ್ಣ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಆ ಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ಇನ್ನು ಹೋಗ್ತಾ ಹೋಗ್ತಾ ಇವಾಗ ಕೋಟರ್ ಅವ್ರನ್ನ ನೀವು ನೋಡ್ಬೋದು, ಕೋಟರ್ ಹತ್ರ ಆಲ್ಮೋಸ್ಟ್ ಗೂಡ್ಸ್ ಗಾಡಿಗಳೆಲ್ಲ ಅವರವೇ ಇರೋದು. ಓನರ್ ಕಮ್ ಡ್ರೈವರ್ಸ್ ಗಳನ್ನ ಇಷ್ಟ ಇದ್ರೆ ಇರೋ ಇಲ್ಲಾಂದ್ರೆ ಹೋಗ್ತಾರು ಅಂತ ಹೇಳಿ ಅವ್ರನ್ನ ನೆಗ್ಲೆಕ್ಟ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಯಾವಾಗ ಓನರ್ ಕಮ್ ಡ್ರೈವರ್ಗಳು ನಮಗ್ ಬೇಡವೇ ಬೇಡ ಅನ್ನೋ ರೀತಿಲಿ ಬಂದ್ ಮಾಡಾಕ್ತಾರೆ ಅವತ್ ಅವ್ರಿಗೆ ಗೊತ್ತಾಗ್ತದೆ ನನ್ನ ಗಾಡಿ EMI ಕಟ್ಟಕ್ ದುಡ್ಡಿಲ್ಲ, ನನ್ ಗಾಡಿ ಡಾಕ್ಯುಮೆಂಟ್ ರನ್ ಮಾಡ್ಕೊಳಕ್ ದುಡ್ಡಿಲ್ಲ, ನನ್ನ ಪ್ರತಿದಿನದ ಜೀವನ ನಡೆಸೋದಕ್ಕೆ ಹೊಟ್ಟೆ ಪಾಡಕ್ ದುಡ್ಡಿಲ್ಲ, ಇವಾಗ ನಾನು ಏನ್ ಮಾಡ್ಬೇಕು, ಓಲಾ ಊಬರ್ ರ್ಯಾಪಿಡೋದಲ್ಲಿ ಕೊಡುವಂತಹ ಗಾಡಿಗಳನ್ನ ಓಡ್ಸಕ್ ಹೋಗ್ಬೇಕು ಅನ್ನೋ ಸ್ಥಿತಿ ಖಂಡಿತ ಮುಂದೆ ನಿರ್ಮಾಣ ಆಗ್ತದೆ ಬ್ರದರ್. ಅದಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ಪ್ರತಿಯೊಬ್ರು ಕೂಡ ಮೀಟರ್ಗಳು ಹಾಕೊಳ್ಳಿ, ಮೀಟರ್ಗಳು ಹಾಕೊಂಡು ನಮ್ದೇ ಆದ ಒಂದು ಸ್ವಂತ ಫ್ಲಾಟ್ ಗಳನ್ನ ಒಂದು ಪ್ಲಾಟ್ಫಾರ್ಮ್ ನ ಸೃಷ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಷ್ಟೇ ಅವೇರ್ನೆಸ್ ಮೂಡಿಸಿದ್ರು ಈಗ ಅವ್ರು ಕೊಡ್ತಿರುವಂತಹ ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಹೋಗಿ 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 ಅವ್ರನ್ನೇ ಲಾಗಿನ್ ಮಾಡ್ಕೊಂಡು ಎಲ್ಲ ಆ ಕಡೆ ಇನ್ವಾಲ್ವ್ ಆಗ್ತಿರೋದ್ರಿಂದ ಅಲ್ಲಿ ಆ ಸಂಸ್ಥೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದಾವೆ. ಇನ್ ಫ್ಯೂಚರ್ ಅಲ್ಲಿ ಹೋಗ್ತಾ ಹೋಗ್ತಾ ಮೆಟ್ರೋ ಎಲ್ಲಾ ಕಡೆ ಕಂಪ್ಲೀಟ್ ಆದ್ರೆ ಓನರ್ ಕಮ್ ಡ್ರೈವರ್ಗಳನ್ನ ಯಾರು ನಾವು ತಗೊಳ್ಳೋದಿಲ್ಲ ಅಂತ ಇವರು ಖಂಡಿತ ಮಾಡೇ ಮಾಡ್ತಾರೆ. ಅವತ್ತು ಓನರ್ ಕಮ್ ಡ್ರೈವರ್ಗಳು ಸಂಪೂರ್ಣವಾಗಿ ನಿರ್ನಾಮ ಆಗ್ತಾರೆ. ಅವಾಗ ಅವ್ರ ಗಾಡಿಗಳನ್ನ ಶಿವಾಜಿನಗರ ಹೊಡೆದ್ಬಿಟ್ಟು ಎಲ್ಲ ಇವ್ರ ಹತ್ರ ಡ್ರೈವರ್ ಕೆಲ್ಸಕ್ಕೆ ಹೋಗುವಂತ ಪರಿಸ್ಥಿತಿ ಖಂಡಿತ ಬಂದೇ ಬರ್ತದೆ. ಇವ್ರು ಮೀಟರ್ಗಳು ಹಾಕೊಂಡು ನಮ್ದೇ ಆದ ಸ್ವಂತ ಪ್ಲಾಟ್ಫಾರ್ಮ್ ಇವ್ರು ಬರ್ಲಿಲ್ಲ ಅಂದ್ರೆ ಇವ್ರ ಪರಿಸ್ಥಿತಿಗಳೆಲ್ಲ ಆಗೋದಿದ್ದೇನೆ. ಅಂದ್ರೆ ಮೊದ್ಲೇನೆ ಈಗ ಆಟೋದವ್ರಿಗಾಗಿರ್ಬೋದು ಕ್ಯಾಬ್ದವ್ರಿಗಿರ್ಬೋದು ಬಾಡಿಗೆ ಸಿಗ್ತಾ ಇಲ್ಲ ಅಂತ ಈ ರೀತಿ ಮಾತುಗಳಿದೆ. ಬಟ್ ಈ ತರ ಬಂದ್ಬಿಟ್ರೆ ನೀವ್ ಹೇಳ್ದಂಗೆ ಅದೇ ಆಗ್ಬೋದು ಅಂತ. ಸರ್, ಬಾಡಿಗೆ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಒಂದು ಸರ್ಕಾರ ಫ್ರೀ ಬಸ್ ಅನ್ನೋದೊಂದು ಮಾಡಿದೆ. ಫ್ರೀ ಬಸ್ ಜೊತೆಗೆ ಏನಾಗಿದೆ, ಕೆಲವೊಂದು ಎಲೆಕ್ಟ್ರಿಕಲ್ ಸಂಸ್ಥೆಗಳು ಇತ್ತೀಚೆಗೆ ನೀವು ನೋಡಿರ್ಬೋದು, ಬ್ಲೂ ಸ್ಮಾರ್ಟ್ ಅನ್ನೋ ಒಂದು ಸಂಸ್ಥೆ ಕ್ಲೋಸ್ ಆಯ್ತು. ಆ ಬ್ಲೂ ಸ್ಮಾರ್ಟ್ ಅನ್ನೋ ಸಂಸ್ಥೆದ ಏನಾಯ್ತು ಅಂದ್ರೆ ಆ ಗಾಡಿಗಳು ಓಕೆ ಅಂದ್ರೆ ಈ ತರ ಸಂಸ್ಥೆಗಳೆಲ್ಲ ಏನಾಯ್ತು, ಕ್ಲೋಸ್ ಆದ್ಮೇಲೆ ಏನಾಯ್ತು ಅಂತ ಎಲ್ಲಾ ಗಾಡಿಗಳನ್ನ ನೋಡಿ ಭಾವೇಶ್ ಅಗರ್ವಾಲ್ ಇವಾಗ ಕೊಂಡ್ಕೊಂತಾ ಇದ್ದಾನೆ. ಮೊನ್ನೆ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ ಅದೇ ಉದ್ದೇಶಕ್ಕೆ. ಈಗ ಅವನು ಅದನ್ನೆಲ್ಲ ಬಲ್ಕಾ ಕೊಂಡ್ಕೊಂತಿದ್ದಾನೆ. ಇನ್ನೊಂದು ರೆಫೆಕ್ಸ್ ಅನ್ನೋ ಸಂಸ್ಥೆ, ಅದು ಊಬರ್ ಊಬರ್ ಗ್ರೀನ್ ಅಂತ ಮಾಡ್ಕೊಂತಿದ್ದಾನೆ. ಈ ತರ ಯಾರೆಲ್ಲ ಲಾಸ್ ಆಗ್ತಾ ಇದಾರೆ ಅಂತವ್ರನ್ನೆಲ್ಲ ಇವ್ರು ಟೇಕ್ ಓವರ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತಾ ಇದೆ, ಇವ್ರಿಗೆ ಓನರ್ ಕಮ್ ಡ್ರೈವರ್ಗಳು ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಇಲ್ಲದೆ ಇರೋ ತರ ಆಗುತ್ತೆ. ಅವಾಗ ಓನರ್ ಕಮ್ ಡ್ರೈವರ್ಗಳು ಬಾಯ್ ಬಡ್ಕೊಂಡ್ರು ಕೂಡ ಏನು ಮಾಡಕ್ ಆಗದೆ ಇರೋ ಸ್ಥಿತಿ ಹೋಗಿ ನಿಂತ್ಬಿಡ್ತೀವಿ. ಆ ಯಾವ ಸಂಘ ಸಂಸ್ಥೆ ಯಾವ ಲೀಡರ್ಗಳು ಕೂಡ ಇವ್ರನ್ನ ಕೈ ಹಿಡಿಯೋದು ಸಾಧ್ಯ ಇಲ್ಲ.